ಡಿಯರ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಗೋಲ್ಡ್ ಆಡಿಟಿಂಗ್ಗೆ ಸ್ವಾಗತ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿರಿ. ಇಲ್ಲಿ ಮೇಲ್ಗಡೆ ನೋಡ್ತಾರಂತಹ ಗೋಲ್ಡು ತಾಮ್ರ ಮಿಕ್ಸ್ ಇರುವಂಥ ಗೋಲ್ಡು. ಸದ್ಯಕ್ಕೆ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ, ಜಸ್ಟ್ ಸುಮ್ಮನೆ ಎಕ್ಸಾಂಪಲ್ಗೆ ನಿಮ್ಗೆ ಯಾವುದೇ ಥರ ಮಿಕ್ಸ್ ಇರೋಂಥ ಗೋಲ್ಡನ್ನು ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಯಾವ ಥರ ಅಂದರೆ, ಬಂಗಾರವನ್ನು ತೊಗೊಂಡು ಆ ಬಂಗಾರವನ್ನು ಉಜ್ಜುವಂಥ ಕಲ್ಲು ಇರುತ್ತೆ. ಆ ಕಲ್ಲು ಮಾರ್ಕೆಟಲ್ಲಿ ನಿಮ್ಗೆ ಎಲ್ಲಿ ಬೇಕಾದರೂ ಸಿಗುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ. ಅದು ಬಂಗಾರ ತಯಾರು ಮಾಡೋ ಹತ್ರನೇ ಸಿಗುತ್ತೆ. ಅದು ಆ ಕಲ್ಲನ್ನು ತೊಗೊಂಡು 3 ಲೇಯರ್ ಉಜ್ಜಿದ ಮೇಲೆ ಅದು ರಿಯಾಕ್ಷನ್ ಆಗಲಿಲ್ಲ ಅಂದರೆ, ಬಿಕಾಸ್ ಆಫ್ ಅದ್ರ ಕಲರ್ ಏನಿರುತ್ತೆ ಹಾಗೇ ಇದ್ದರೆ ಅದು ಒರಿಜಿನಲ್ ಗೋಲ್ಡ್. ಬಟ್ ಕಾಪರ್ ಮಿಕ್ಸಿಂಗಲ್ಲಿ ಆ ಥರ ಅಲ್ಲ. ಕಾಪರ್ ಮಿಕ್ಸಿಂಗ್ ಇರೋಂಥ ಗೋಲ್ಡ್ ಹೇಗಿರ್ತವೆ ಅಂದರೆ, ಮೇಲ್ಗಡೆ ಗೋಲ್ಡ್ ಇರುತ್ತೆ ಬಟ್ ಒಳಗಡೆ ಕಾಪರ್ ಇರುತ್ತೆ, ತಾಮ್ರವನ್ನು ಮಿಕ್ಸ್ ಮಾಡಿರ್ತಾರೆ. ಅದನ್ನು ಯಾವ ಥರ ಐಡೆಂಟಿಫೈ ಮಾಡಬೇಕು ಅಂತೇಳಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಜಸ್ಟ್ ಅದನ್ನು ಅಪ್ರೈಸ್ ಮಾಡಿ ನಾನು ನಿಮಗೆ ವೀಡಿಯೋದ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿ ವೈಟ್ ಕಲರ್ ಏನು ಬರ್ತೈತಲ್ಲ ಅದು ಗೋಲ್ಡ್ ಅಲ್ಲ, ವೈಟ್ ಅಂತ ಏನು ಬರ್ತಿದೆಯಲ್ಲ ಅದು ಕಾಪರ್ ಮಿಕ್ಸಿಂಗ್ ಇರೋದು. ಅಪ್ರೈಸ್ ಮಾಡಿದ ತಕ್ಷಣ ಅಂದರೆ ಅದು 2 ಲೇಯರ್ ಇರೋದಕ್ಕೆ ನಿಮಗೆ ಅಪ್ರೈಸ್ ಮಾಡಿದ ತಕ್ಷಣ ಗೊತ್ತಾಗ್ಬಿಟ್ಟಿದೆ. ಅದು 6 ಲೇಯರು 7 ಲೇಯರು ಈ ಥರ ಏನಾದರೂ ಮಿಕ್ಸ್ ಇದ್ದರೆ ಅದನ್ನು ಸ್ವಲ್ಪ ಕಷ್ಟ ಆಗುತ್ತೆ ಐಡೆಂಟಿಫೈ ಮಾಡೋದು. ಅದನ್ನು ಯಾವ ಥರ ಐಡೆಂಟಿಫೈ ಮಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಿಂದ ಡೀಟೇಲಾಗಿ ಹೇಳ್ಕೊತ ಹೋಗ್ತೀನಿ.